ಬಾಳು ಮಾಮ ನಿನ್ನ ಹತ್ರ ಹೇಳ್ ಕಳ್ಸಿದಾರೆ. ಈ ಬಡವರು ಏನ್ ಅರ್ಪಣೆ ಮಾಡ್ತಾರೋ ಅದನ್ನ ಸಂತೋಷದಿಂದ ಸ್ವೀಕರಿಸು. ನಮ್ ಮೇಲೆ ನಿನ್ ಕೃಪೆ ಇರ್ಲಿ ದೇವ್ರೆ. ನಮ್ ಜೀವನ ಏನೋ ಹೀಗೆ ಕಳೀತು, ಆದ್ರೆ ನನ್ ಮಗನ್ನ ಕಾಪಾಡು ದೇವ್ರೆ. ಮಾಮ, ನೀವೇನೇ ಹೇಳಿ ದೇವ್ರ ಕೋಲಿಗೆ ಯಾವುದೇ ಶಬ್ದ ಇರಲ್ಲ ಅಂತ ಹೇಳ್ತಾರಲ್ವಾ? ಅವರೆಲ್ಲ ಸೇರಿ ಏನೇನೋ ಹೇಳಿದ್ರು ಕೂಡ ಅದು ಸುಳ್ಳು ಅಂತ ರುಜುವಾತಾಯ್ತು. ಹೌದು ಮಾಮ, ಪೊಲೀಸರು ಬಿಡಾರಕ್ಕೆ ಮೊದಲನೇ ಸಾರಿ ಬಂದಿದ್ರು. ಬರೀ ನಿಮ್ ಹೆಸರನ್ನಷ್ಟೇ ಹೇಳ್ತಿದ್ರು. ಆಮೇಲೆ ಅವ್ರಿಗೆ ಭಕ್ತಿ ಬಂತು. ಅದು ಹೇಗೆ ಅಂತಂದ್ರೆ, ಸತ್ಯವಾಗಿದ್ದು ಯಾವ ಪರಿಸ್ಥಿತಿಯಲ್ಲೂ ಅದು ಸತ್ಯವೇ ಹೌದು. ಸುಳ್ಳನ್ನು ಎಂದು ಜೋರು ಮಾಡಿ ಸತ್ಯ ಮಾಡಕ್ ಆಗೋದಿಲ್ಲ. ಆ ಕಳ್ಳರಿಗನ್ಸಿರ್ಬೋದು ಇವರೇನು ಅಂತ. ಏನಾದ್ರೂ ಆಗ್ತಿದ್ರೆ ಆಗ್ಲಿ, ಇಲ್ಲ ಅಂತಂದ್ರೆ ಹೀಗೆ ಇರ್ಲಿ ಬಿಡಿ ಅಂತ. ಈಗ ಆ ಸೂರ್ಯೋದೇವ ಆಕಾಶದಲ್ಲಿ ಇದಾನಲ್ವಾ, ಅವನಿಗೇನು ನೀನು ಉದಯಿಸಬೇಕು ಅಥವಾ ಮುಳುಗಬೇಕು ಅಂತ ನಾವು ಪುರಾವೆ ಏನಾದ್ರು ತೋರಿಸ್ಬೇಕಾ ಇಲ್ಲಿ? ಇಲ್ಲ ಅಲ್ವಾ? ಅವನು ಇದಾನೆ, ಅದು ಕಾಣಿಸುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಆ ಜನರಿಗೇನು ದುಡ್ಡು ಬೇಕಾಗಿತ್ತು. ಹಾಗಿದ್ಮೇಲೆ ಕಷ್ಟ ಪಡಬೇಕು, ಬೆವರು ಸುರಿಸಬೇಕು, ಸಂತರಿಗೆ ಉಪಚಾರ ಮಾಡಬೇಕು, ಭಕ್ತಿ ಮಾಡಬೇಕು, ಅದರಿಂದ ಪುಣ್ಯದ ಗಂಟನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಆಗೆಲ್ಲೋ ದುಡ್ಡು ಸಿಗುತ್ತೆ ಅವ್ರಿಗೆ. ಮತ್ತೆ ಅದೇ ದುಡ್ಡು ನಿಜವಾಗಿದ್ದು ಆಗಿರುತ್ತೆ, ಅದೆಂದು ಸುಳ್ಳಾಗೋದಿಲ್ಲ. ಈ ಜನರಿಗೆ ಹೇಗೆ ಅಂತಂದ್ರೆ, ಸುಲಭ ಮಾರ್ಗದಲ್ಲಿ ದುಡ್ಡು ಬೇಕು, ಇವರಿಗೆಲ್ಲ ಹಾಗೆ ಸುಳ್ಳು ಹೇಳಿ ದುಡ್ಡು ಗಳಿಸುವ ಚಟ ಇರುತ್ತೆ. ಮತ್ತೆ ಅಂತಹ ದುಡ್ಡು ಎಂದು ನಮ್ಮ ಹತ್ರ ನಿಲ್ಲೋದಿಲ್ಲ. ಮಾಮ, ಆ ಗಂಡ ಹೆಂಡತಿ ಇಬ್ರು ಇಂಥದೇ ಕೆಲಸ ಮಾಡ್ತಿರ್ಬೋದು. ಇಲ್ಲ ಅಂದ್ರೆ ಏನು? ಯಾವಾಗಲೂ ಸುಳ್ಳು ಮಾತಾಡೋದು, ಅವ್ರಿಗೆ ಮೋಸ ಮಾಡೋ, ಇವರಿಗೆ ಮೋಸ ಮಾಡು ಅಷ್ಟೇ. ಮತ್ತೆ ಹಾಗೆ ದುಡ್ಡು ಸಿಗತ್ತೆ ಅಂತಂದ್ರೆ ಎಷ್ಟು ಎಳೆದುಕೊಳ್ಳೋಕಾಗುತ್ತೆ ಅಷ್ಟು ಎಳೆಯೋದು. ಮತ್ ಇಂತಹ ಜನರ ಕೆಲಸ ಅಷ್ಟೇ ನೋಡಿ. ನಾನ್ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ಕೆಟ್ಟ ಮಾರ್ಗದಿಂದ ಮೋಸ ಮಾಡಿ ದುಡ್ದಿರುವ ದುಡ್ಡು ನಿಜವಾದ ದುಡ್ಡು ಆಗಿರೋದಿಲ್ಲ. ನಮಗ ಅನಿಸ್ತಿರ್ಬಹುದು ಸುಖವಾದ ಹಾಸಿಗೆ ಮೇಲೆ ಹೊರಳಾಡ್ತಿದೀವಿ ಅಂತ, ಆದ್ರೆ ಅದರಿಂದ ಏನು ಉಪಯೋಗ ಆಗೋದಿಲ್ಲ. ಅಂತಹ ದುಡ್ಡು ಯಾವ್ದಾದ್ರೂ ಮಾರ್ಗದಿಂದ ನಿಮ್ಗೆ ತೊಂದರೆಯನ್ನ ಕೊಡ್ತಾನೆ ಇರುತ್ತೆ. ದುಃಖ ಸುಖ ಎಲ್ಲ ಇರುತ್ತೆ. ನಿಜಾನೇ ಮಾಮ, ನಾವು ನೋಡ್ತಾನೆ ಇದೀವಿ ಅಲ್ವಾ. ಅಯ್ಯೋ, ನಾವ್ ಇಲ್ಲಿಗೆ ಬಂದಿರೋದಕ್ಕೆ ನಿಮ್ ಸೇವೆ ಮಾಡೋ ಅವಕಾಶ ಸಿಕ್ತು. ಕಷ್ಟಪಡ್ತಿದ್ದೀನಿ, ದುಡ್ಡು ಬರ್ತಿದೆ, 2 ತುತ್ತು ಊಟ ಮಾಡ್ತಿದ್ದೀನಿ. ಹೌದು ಮಾಮ, ನಾವಿಲ್ಲಿಗೆ ಬಂದ್ಮೇಲೆ ಯಾವ ಯೋಚನೆ ಕೂಡ ಬರ್ತಿಲ್ಲ. ಯಾವ ಯೋಚನೆ ಇಲ್ಲ, ಏನು ಚಿಂತೆ ಇಲ್ಲ. ಕೆಲಸ ಮಾಡೋದ್ರಲ್ಲಿ ದಿನ ಹಾಗೆ ಕಳೆದು ಹೋಗುತ್ತೆ. ನಾನ್ ನಿಮ್ಗೆ ಅದನ್ನೇ ಹೇಳ್ತೀನ್ರಪ್ಪ. ಸುಳ್ಳು ಹೇಳಿ ಅಥವಾ ಜನರಿಗೆ ಮೋಸ ಮಾಡಿ ಪಡೆದಿರೋ ದುಡ್ಡು ಇರುತ್ತಲ್ಲ, ಅಂತಹ ದುಡ್ಡಿಂದ ನಿಮಗೆ ಸುಖವಾದ ನಿದ್ದೆ ಬರ್ತಿಲ್ಲ ಅಂತಂದ್ರೆ, ಮತ್ತೆ ನಿಮ್ಮ ಮಗ ಸುಖವಾಗಿಲ್ಲ ಅಂತಂದ್ರೆ ಅದನ್ನೇ ನೆಕ್ಕಬೇಕೇನು ನಾವು? ಅದರಿಂದ ಉಪಯೋಗ ಏನು? ಹೌದು ಮಾಮ, ನಿಜಾನೇ. ಏನಪ್ಪಾ ಅಂತಂದ್ರೆ, ನಮ್ಮಿಂದ ತಪ್ಪಾಗಿದೆ ಅಂತ ಮನಸ್ಸಿಗೆ ಅನಿಸ್ಬೇಕು. ತಪ್ಪು ಒಪ್ಕೊಳ್ಳೋದಕ್ಕೂ ದೊಡ್ಡ ಮನಸ್ಸು ಬೇಕಾಗುತ್ತೆ. ಸುಮ್ನೆ ನಮಗ್ ಕಾಣಿಸ್ಲಿ ಅಂತ ನನ್ನಿಂದ ತಪ್ಪಾಯ್ತು ಅಂತ ಹೇಳೋದ? ಹೌದು, ಸುಮ್ನೆ ನಮ್ಗೆ ಕಾಣಿಸ್ಲಿ ಅಂತ ನನ್ನಿಂದ ತಪ್ಪಾಯ್ತು ಅಂತ ಹೇಳೋದು, ಅದರಿಂದ ಏನು ಉಪಯೋಗ ಇದೆ ಅಂತ ಹೇಳಿ? ಈ ಜನರ ಅಂತಹ ತೋರಿಕೆಯ ಭಕ್ತಿ ಯಾವ ಉಪಯೋಗದ್ದು? ಕೇಳ್ರಪ್ಪ, ಅಂತಂದ್ರೆ ನಾವ್ ಇವತ್ತಿದೀವಿ, ನಾಳೆ ಇಲ್ಲ. ತಿರುಗಾಡೋ ಜನ ನಾವು. ಕುರಿಗಳನ್ನ ಕರ್ಕೊಂಡು ನಾಳೆ ಎಲ್ಲಿಗೆ ಹೋಗ್ತೀವಿ ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳ್ತೀನಿ, ನಾವ್ ಎಲ್ಲಿವರೆಗೂ ಇಲ್ಲಿರ್ತೀವಿ ಅಲ್ಲಿವರೆಗೂ ಮಾತ್ರ ಅವ್ರಿಗೆ ಅವಕಾಶ ಕೊಡೋದು. ಮತ್ತೆ ಅವ್ರೇನಾದ್ರೂ ಈ ಅವಕಾಶ ಕಳೆದುಕೊಂಡ್ರು ಅಂತಂದ್ರೆ ಅವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಹೇಳಕ್ ಆಗೋದಿಲ್ಲ.
ಏನ್ರಿ ಮಾಮ ಹೇಳ್ದ ಹಾಗೆ ನಾವು ಇವತ್ತೇ ದೇವಸ್ಥಾನಕ್ ಹೋಗ್ ಬರ್ಬೇಕು. ಅಮ್ಮ, ಮಾಮ ಅವರು ಇವತ್ತೇ ದೇವಸ್ಥಾನಕ್ಕೆ ಹೋಗಕ್ ಹೇಳಿದ್ರು ಅಲ್ವಾ? ಅರೆ ಹೌದಪ್ಪ, ಆದ್ರೆ ಹೀಗೆ ಹೇಗ್ ಹೋಗೋದ್ ದೇವಸ್ಥಾನಕ್ಕೆ? ಏನಾದ್ರೂ ಸಿಹಿ ಪದಾರ್ಥ ತಗೊಂಡ್ ಹೋಗ್ಬೇಕಲ್ವಾ? ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಒಂದ್ ಧೋತ್ರದ ಬಟ್ಟೆನೂ ತಗೊಂಡ್ ಹೋಗೋಣ. ಅದನ್ನೆಲ್ಲ ತಗೊಂಡ್ ಹೋಗೋದಕ್ಕೆ ನಿನ್ನ ಹತ್ರ ದುಡ್ಡಿದ್ಯಾ? ರೀ, ಒಂದ್ ಪಂಚೆ ಬಟ್ಟೆನಾದ್ರೂ ತಗೊಂಡ್ ಹೋಗೋಣ. ನಾನು ದೀಪಕ್ಕೆ ಬತ್ತಿ ಹೊಂದಿಸ್ಕೋತೀನಿ. ಹಾಗೇನೆ ಊದಿನ ಕಡ್ಡಿನೂ ತಗೊಂಡ್ ಹೋಗೋಣ. ರೀ, ನನ್ ತಲೆಲಿ ಏನಿದೆ ಅಂದ್ರೆ ಅಲ್ಲಿಗೆ ಹೋದ್ಮೇಲೆ ಒಂದ್ ಒಲೆ ಹಚ್ಚಿ ಪ್ರಸಾದ ಮಾಡಿ ಹಂಚೋಣ ಅಂತ. ನೀನ್ ತುಂಬಾ ದೂರದ ಕನ್ಸ್ ಕಾಣ್ತಿದ್ಯಾ ಬಿಡು. ಅಪ್ಪ, ಹೀಗ್ ಮಾಡಕ್ಕೆ ಮಾಮ ಹೇಳಿದ್ರಲ್ವಾ? ಮತ್ತೆ ಹೇಗಾಗುತ್ತೋ ಹಾಗ್ ಮಾಡೋಣ. ಅದ್ರಿಂದ ಆಶೀರ್ವಾದ ಸಿಗುತ್ತೆ. ನೀನೀಗ ತುಂಬಾನೇ ಮಾತಾಡ್ತಿದ್ಯಾ ಕಣ. ಅದ್ ಹಾಗಲ್ಲಪ್ಪ, ಮಾಮ ಏನ್ ಹೇಳಿದ್ದಾರೆ ಅನ್ನೋದು ನಿಮಗ್ ನೆನ್ಪಿದೆಯೋ ಇಲ್ವೋ? ಅವ್ರು ಹೇಳಿದ್ದಾರೆ ದೇವ್ರು ನಿನ್ ಕೈಯಲ್ಲಿ ಬರವಣಿಗೆ ಕೊಟ್ಟಿದ್ದಾನೆ ಅಂತ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊ ಅಂತ. ಅದರ ಅರ್ಥ ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಹೋಗು ಅಂತ. ಈಗ ನಾನು ಓದೋದಕ್ಕೆ ಇದು ಒಳ್ಳೆ ದಾರಿ. ನಾನು ಹೀಗೆ ಕೆಲಸ ಮಾಡ್ತಿದ್ರೆ ನನಗೆ ಓದಕ್ಕೆ ಆಗಲ್ಲ. ನನಗೆ ಒಳ್ಳೆ ಶಿಕ್ಷಣ ಬೇಕು ಅಪ್ಪ. ಸರಿನಪ್ಪ, ನಾನ್ ಮಾಮ ಅವ್ರು ಹೇಳ್ದಾಗೆ ಕೇಳ್ತೀನಿ. ನಿನಗೆ ಅದರಿಂದ ಒಳ್ಳೇದಾಗೋದಾದ್ರೆ ನಮ್ಗೇನೂ ಇಲ್ಲ. ನಿನ್ ಮನ್ಸಿನ ಪ್ರಕಾರನೇ ಆಗ್ಲಿ. ರೀ, ನೀವ್ ನಿಜ ಹೇಳ್ತಾ ಇದ್ದೀರಾ ಅಲ್ವಾ? ಹೌದು, ನಾನೀಗ ನಿರ್ಧಾರ ಮಾಡಿದ್ದೀನಿ. ನಾವ್ ಹೇಗ್ ಜೀವನ ನಡೆಸ್ತಾ ಇದೀವೋ ಹಾಗೆ ನಿನ್ ಜೀವನ ಆಗೋದ್ ಬೇಡ. ಅದು ದೇವ್ರ ಬಾಯಿಂದ ನಿನ್ ಶಿಕ್ಷಣ ಆಗ್ಬೇಕು ಅಂತ ಬಂದಿದೆ. ನಿನ್ ಶಿಕ್ಷಣ ಪಡಿ. ಅಪ್ಪ, ಇದು ನಿಮಗೆ ಅರ್ಥ ಆಯ್ತು ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಅರೆ, ನಾನ್ ತುಂಬಾ ಕಷ್ಟದ ದಿನಗಳು ನೋಡಿದ್ದೀನಿ. ದುಡ್ಡು ಗಳಿಸಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಸುಲಭದ ಮಾತಲ್ಲ ಕಣೋ. ಅರೆ, ನೀನಿನ್ನೂ ತುಂಬಾ ಸಣ್ಣವನು. ನಿನಗಿನ್ನೂ ಇದೆಲ್ಲ ಅರ್ಥ ಆಗೋದಿಲ್ಲ. ನೀನ್ ಚೆನ್ನಾಗಿ ಕಲ್ತು ದೊಡ್ಡವನಾದ್ರೆ ಅದರಿಂದ ನಮ್ಗೆ ಆನಂದ ಸಿಗತ್ತೆ. ನನಗೆ ಜಗತ್ತಿನ ಅನುಭವ ಇದೆ. ಏನು ಅಂತ ಹೇಳಿ ನಿನ್ಗೆ? ಏನ್ರಿ, ನಮ್ ಮಗ ಕಷ್ಟ ಪಡ್ತಾ ಇದ್ದಾನೆ. ಅವನ್ಗೀಗ ಆಶೀರ್ವಾದನೂ ಸಿಕ್ಕಿದೆ. ಈಗ ಅವನು ದೊಡ್ಡವನಾಗ್ತಿದ್ದಾನೆ. ರೀ, ನಾವ್ ಹೇಗೋ ಇಷ್ಟ ದಿನ ಕಷ್ಟಪಟ್ಟಿದೀವಿ. ಇನ್ನೊಂದ್ ಸ್ವಲ್ಪ ದಿನ ಹೀಗೆ ಕಳೆದ್ರಾಯ್ತು. ಮಗನ್ಗೆ ಒಳ್ಳೆ ಶಿಕ್ಷಣ ಕಲಿಸ್ಬೇಕು. ಆಗ ನಮ್ ಭುಜದ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ. ಸರಿ, ನಾನು ಆ ಗಡ್ಗೆನಲ್ಲಿ 2 ರೂಪಾಯಿ ಇಟ್ಟಿದ್ದೀನಿ. ಆದ್ರೆ ಯಾವಾಗ? ಹಾಗೆ ಇಟ್ಟಿದ್ನೆ. ನಿಮ್ಗೆ ಅದೇನ್ ತರೋದಿದ್ಯೋ ಅದನ್ನ ತಗೊಂಡ್ ಬನ್ನಿ. ಮತ್ತೆ ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಎಲ್ರೂ ಒಟ್ಟಿಗೆ ಹೋಗೋಣ. ಅಪ್ಪ, ನಾಳೆ ಶಾಲೆಗೆ ರಜೆ ಇದೆ. ನಾಳೆನೆ ಹೋಗಣ್ವಾ? ಸಾಹೇಬ್ರೆ, ಕುರಿಗಳು ಮೊದ್ಲು ಇಲ್ಲಿಗೆ ಬಂದಿದ್ವು. ಹಾಗೆ ಮೇಯ್ತಾ ಮೇಯ್ತಾ ಒಳಗಡೆ ಹೋದ್ವು. ಅರೆ, ಬೆಳೆ ಎಲ್ಲ ಹಾಗೆ ಕಾಣ್ತಿದ್ಯಲ್ಲ. ಅಯ್ಯೋ ಸಾಹೇಬ್ರೆ, ಕೆಳಗಡೆ ಬೆಳೆಗಳನ್ನೆಲ್ಲ ತಿನ್ಬಿಟ್ಟಿದ್ದಾವೆ. ಎಷ್ಟು ಬೆಳೆ ತಿಂದಿದ್ದಾವೆ? ಒಂದು 10 ಆದ್ರೂ ಇರ್ಬಹುದು. ಸಾಹೇಬ್ರೆ, ಇವನು ಒಂದ್ಸಲ ಒಂದ್ ಹೇಳ್ತಾರೆ, ಇನ್ನೊಂದ್ಸಲ ಇನ್ನೊಂದ್ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡು, ಸುಳ್ಳು ಹೇಳ್ಬೇಡ ನೀನ್ ನನ್ನ ಹತ್ರ. ನಿಜ ಏನಿದೆಯೋ ಅದನ್ನ ಹೇಳು. ರೀ ಸಾಹೇಬ್ರೆ, ನಾವು ನಿಜಾನೇ ಹೇಳ್ತಿದೀವಿ. ಏ ದಡ್ಡ, ನೀನು ನಿನ್ ಬೆಳೆನ ತಿಂದಿದ್ದಾವೆ ಅಂದೆ, ಆದ್ರೆ ಬೆಳೆ ಎಲ್ಲ ಹಾಗೆ ಇದೆ. ಸುಳ್ಳು ಹೇಳ್ತಾ ಇದ್ಯಾ? ಅಯ್ಯೋ ಇಲ್ಲ 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 ಸಾಹೇಬ್ರೆ, ಅವು ಮೇಲಿನ ಅಂಗಳದಲ್ಲೂ ತಿಂದಿದ್ದಾವೆ. ಒಂದ್ಸಲ ಇಲ್ಲಿ ತಿಂತು ಅಂತ್ಯಾ, ಒಂದ್ಸಲ ಅಲ್ಲಿ ತಿಂತು ಅಂತ್ಯಾ. ಹಾ ಸಾಹೇಬ್ರೆ, ಇವನ್ ಹೇಳ್ತಿರೋದ್ರ ಮೇಲೆ ನಂಗೆ ಸಂಶಯ ಬರ್ತಿದೆ.
ದೇವ್ರೆ, ಬಾಳು ಮಾಮ ನಿನ್ನ ಹತ್ರ ಹೇಳ್ ಕಳ್ಸಿದಾರೆ. ಈ ಬಡವರು ಏನ್ ಅರ್ಪಣೆ ಮಾಡ್ತಾರೋ ಅದನ್ನ ಸಂತೋಷದಿಂದ ಸ್ವೀಕರಿಸು. ನಮ್ ಮೇಲೆ ನಿನ್ ಕೃಪೆ ಇರ್ಲಿ ದೇವ್ರೆ. ನಮ್ ಜೀವನ ಏನೋ ಹೀಗೆ ಕಳೀತು, ಆದ್ರೆ ನನ್ ಮಗನ್ನ ಕಾಪಾಡು ದೇವ್ರೆ. ಅವನಿಗೆ ಒಳ್ಳೆ ಶಿಕ್ಷಣ ಬೇಕು, ಅದಕ್ಕೆ ನಿನ್ನ ಆಶೀರ್ವಾದ ಇರ್ಲಿ. ನಾವು ಕಷ್ಟಪಟ್ಟಾಗೆ ಅವನಿಗೆ ಆಗದ್ ಬೇಡ. ಅವನು ಕಷ್ಟಪಟ್ಟು ಓದ್ತಿದ್ದಾನೆ, ನಿನ್ನ ಆಶೀರ್ವಾದ ಇರ್ಲಿ. ದೇವ್ರೆ, ನನ್ ಕಣ್ಗಳು ಹೊರಟೋಗಿದೆ, ಆದ್ರೆ ನನಗದ್ರಿಂದ ಏನ್ ತೊಂದರೆ ಇಲ್ಲ. ನಾನು ಸಾಕಷ್ಟು ಅನುಭವಿಸಿದ್ದೀನಿ, ನನಗಷ್ಟು ಸಾಕು. ನನ್ ಪೂರ್ವ ಜನ್ಮದ ಕರ್ಮ ಇರ್ಬೋದು, ಮತ್ತೆ ಈ ಜನ್ಮದಲ್ಲೂ ಅದು ಹೀಗೆ ಆಗಿದೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಆದ್ರೆ ದೇವ್ರೆ, ನನ್ನ ಮಗನಿಗೆ ತೊಂದರೆ ಆದ್ರೆ ಅಥವಾ ದುಃಖ ಆದ್ರೆ ನಾನ್ ನಿನ್ ಮೇಲೆ ಕೋಪ ಮಾಡ್ಕೋತೀನಿ ನೋಡು. ನಮ್ಗದೆಷ್ಟು ತೊಂದರೆ ಆಗೋದಿತ್ತೋ ಆಯ್ತು, ಅದೆಲ್ಲ ಮುಗೀತು. ಆದ್ರೆ ಈಗ ನನ್ನ ಮಗನಿಗೆ ಸುಖದ ದಿನಗಳು ಬರ್ಲಿ. ಇಲ್ಲ ಅಂದ್ರೆ ನಾವಿಷ್ಟು ದಿನ ಕಷ್ಟಪಟ್ಟು ಏನು ಉಪಯೋಗ? ಆ ಮಾಮ ಅವ್ರು ಹೇಳಿದ್ರು ಅಂತ ನಾವಿಲ್ಲಿ ಕಷ್ಟ ಪಟ್ಕೊಂಡ್ ಬಂದಿದ್ದೀವಿ. ಇಲ್ಲಾಂದ್ರೆ ನಾನು ಇಲ್ಲಿಗೆ ಬರೋನೇ ಇರ್ಲಿಲ್ಲ. ನಾನು ಯಾಕೆ ನಿನಗೆ ನಮಸ್ಕಾರ ಮಾಡ್ಬೇಕು? ನೀನೇ ನಮ್ಮ ಮಾತನ್ನ ಕೇಳೋದಿಲ್ವಲ್ಲ. ಈಗ ಮಾಮ ಅವ್ರು ಹೇಳಿದ್ರು ಅಂತ ಇಲ್ಲಿ ಗಂಟ ಬಂದಿದ್ದೀನಿ. ಈಗ್ಲಾದ್ರೂ ಏನಾದ್ರೂ ಒಂದ್ ಒಳ್ಳೇದ್ ಮಾಡಪ್ಪ. ಅಪ್ಪ ಎಷ್ಟು ಅಂತ ಕೇಳ್ಕೊತೀರಾ? ಮಾಮ ಇಲ್ಲಿ ಬರೀ ಪೂಜೆ ಮಾಡಕ್ ಹೇಳಿದ್ರು ಅಲ್ವಾ? ಈಗ ಪೂಜೆ ಆಯ್ತು ಅಲ್ವಾ? ಇನ್ನು ನಮಸ್ಕಾರ ಮಾಡಿ ಹೊರಡನ್ವಾ? ಅದ್ ಹಾಗಲ್ವೋ ಮಗನೇ, ದೇವ್ರನ್ನ ಕೇಳ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಅವ್ನಿಗೆ ಹೇಗ್ ಗೊತ್ತಾಗ್ಬೇಕು? ಹಾ, ಬರೀ ಹಾಗೆ ನಮಸ್ಕಾರ ಮಾಡಿ ಹೋದ್ರೆ ಅವನು ಅನ್ಕೋತಾನೆ ಅವ್ರು ಬಂದ್ರು ಮತ್ತೆ ಹಾಗೆ ಹೋದ್ರು ಅಂತ. ಹಾಗೂ ಇರುತ್ತೆ ಅಪ್ಪ. ಹೌದಪ್ಪ, ನಾವು ಮನುಷ್ಯರ ಜೊತೆ ಹೇಗ್ ಮಾತಾಡ್ತೀವೋ ಹಾಗೆ ದೇವ್ರ ಜೊತೆನೂ ಮಾತಾಡ್ಬೇಕು. ಆಗ ದೇವ್ರಿಗೆ ಗೊತ್ತಾಗತ್ತೆ. ಸರಿ ಸರಿ, ಈಗ ನಾವು ಹೊರಡನ್ವಾ? ಹೌದು, ಬನ್ನಿ ಹೋಗೋಣ.